ಭಯಾನಕ ಹತ್ಯೆ ಕೇಸಲ್ಲಿ ದರ್ಶನ್ ಪ್ರಮುಖ ಆರೋಪಿ ಆಗುವಂತ ಎಲ್ಲ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಕರಣದಲ್ಲಿ ನಟ ದರ್ಶನ್ A2 ನಿಂದ A1 ಆರೋಪಿ ಆಗುವಂತ ಎಲ್ಲ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್. ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿ ಆಗಿದ್ದಾರೆ. ಈಗ ಸದ್ಯಕ್ಕೆ A1 ಆಗುವಂತ ಸಾಧ್ಯತೆ ಕೂಡ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿರೋದು ಕನ್ಫರ್ಮ್ ಆಗಿದೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಲಿದ್ದಾರೆ. ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ರನ್ನ A1 ಮಾಡಲು ಎಲ್ಲಾ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಸದ್ಯ ಮರ್ಡರ್ ಪ್ರಕರಣದಲ್ಲಿ A1 ಆಗಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿದ್ದಾರೆ ದರ್ಶನ್. ಹೀಗಾಗಿ ಅವರು A1 ಆದ್ರೆ ಪವಿತ್ರ ಗೌಡ ಏನಾಗ್ತಾರೆ ಗೊತ್ತಿಲ್ಲ. ಆದ್ರೆ A1 ಆರೋಪಿ ಆಗುವಂತ ಎಲ್ಲಾ ಸಾಧ್ಯತೆನೂ ಕೂಡ ಇದೆ. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಎವಿಡೆನ್ಸ್ ಈಗ ಪೊಲೀಸರ ಕೈ ಸೇರಿದೆ. FSL ವರದಿ ಟೀಮ್ ಎಲ್ಲಾ ರೀತಿಯಾದಂತ ವರದಿಯನ್ನ ಕೊಟ್ಟಿದ್ದಾರೆ FSL ಟೀಮ್. ಹೀಗಾಗಿ ಮುಂದೊಂದು ದಿನ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತಾನೆ ಹೇಳಬಹುದು. ಬಹುತೇಕ ಎಲ್ಲಾ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಪ್ರೂಫ್ ಸಿಕ್ಕಿದೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಬೇಕಾಗಿರುವಂತ ಎಲ್ಲ ಎವಿಡೆನ್ಸ್ ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ದರ್ಶನ್ A1 ಆರೋಪಿ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಿದೆ ಪವಿತ್ರ ಗೌಡ ಏನಾಗ್ತಾರೆ? A2 ಆರೋಪಿ ಆಗ್ತಾರಾ ಏನು? ಈ ಪ್ರಕರಣ ಹೇಗೆ ಅಂತ ಮುಂದೆ ದಿವ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಅಂತಿಮ ಘಟ್ಟ ತಲುಪಿರ್ತಕ್ಕಂಥ ತನಿಖಾಧಿಕಾರಿಗಳು ಇನ್ನೇನು ಈ ವಾರ ಅಂತ್ಯದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ ಎಲ್ಲವೂ ಸಹ ಸಿದ್ಧವಾಗಿದೆ. ಅದಕ್ಕೆ ಹೈದರಾಬಾದಿಂದ ಬರಬೇಕಾದಂಥ ಕೆಲವೊಂದು ವರದಿಗಳನ್ನು ಆ್ಯಡ್ ಮಾಡಿ ಇನ್ನೇನು ಶನಿವಾರದ ಒಳಗಡೆ ಕೋರ್ಟ್ಗೆ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಈ ಹಿಂದೆ A2 ಆರೋಪಿಯಾಗಿದ್ದಂಥ ದರ್ಶನ್ A1 ಆರೋಪಿಯನ್ನಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಕಾರಣ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಷ್ಟು ಪ್ರಮುಖವಾದಂಥ ಕೃತ್ಯಗಳನ್ನು ಎಸಗಿದ್ದಾರೆ, ಜೊತೆಗೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ಕೃತ್ಯಕ್ಕೆ ಎಷ್ಟು ಕೈ ಹಾಕಿದ್ದೇನೆ ಅಂತಕ್ಕಂಥ ಅಂಶಗಳು ಅಲ್ಲಿ ಬೆಳಕಿಗೆ ಬಂದಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕಿಡ್ನಾಪ್ ನಡೆಯುತ್ತೆ. ಕಿಡ್ನಾಪ್ ನಡೆಯೋದಕ್ಕೆ ಏನು ಪ್ರಚೋದನೆ ಕೊಟ್ಟಿದ್ದು ಪವಿತ್ರ ಗೌಡ, ಆದರೆ ಕಿಡ್ನಾಪನ್ನು ಮಾಡಿಸಿದ್ದು ದರ್ಶನ್. ಆ ಸಾಕ್ಷಿಗಳನ್ನು ಪಡಿಸೋದಕ್ಕೆ ಕೊಟ್ಟಂಥ ಲಕ್ಷಾಂತರ ರೂಪಾಯಿ ಕೂಡ ಹಣ ಕೂಡ ದರ್ಶನ್ ಕೊಟ್ಟಿದ್ದು. ಹಾಗಾಗಿ ಆತ ಏನು ದರ್ಶನಿಗೆ A2 ಆರೋಪಿಯಾಗಿದ್ದ ಆತನನ್ನು A1 ಆರೋಪಿಯನ್ನಾಗಿ ಮಾಡ್ತಾರೆ. ನಂತರದ ಸ್ಥಾನದಲ್ಲಿ A2 ಆರೋಪಿಯನ್ನಾಗಿ ಪವಿತ್ರ ಗೌಡರನ್ನ ಮಾಡ್ತಾರೆ. A3 ವಿನಯ್ ಮತ್ತು ಪ್ರದೂಷ್ A4 ಆಗಿ ಬರ್ತಾರೆ. ಉಳಿದಂಥ ಆರೋಪಿಗಳು ಕಿಡ್ನಾಪ್ ಮಾಡಿದಂಥವ್ರು ಜೊತೆಗೆ ಶರಣಾದಂಥ ಆರೋಪಿಗಳನ್ನು ತದನಂತರದ ನಂಬರ್ ಅಂದರೆ A6 A7 A17ವರೆಗೂ ಅವರ ಪಾತ್ರಗಳಿಗೆ ಸಂಬಂಧಪಟ್ಟಂತೆ ಅವರವರ ರೋಲ್ ಏನಿತ್ತು ಅದನ್ನು ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರುಗಳ ಜೊತೆಗೆ ಅವರು ರೇಣುಕಾಸ್ವಾಮಿ ಕೊಲೆ ಇದರಲ್ಲಿ ಯಾವ್ಯಾವ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಸಂಪೂರ್ಣ ವಿವರ, ಅವರು ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳಿರ್ಬೋದು, ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು, ಯಾರ್ಯಾರ ಜೊತೆ ಸಂಪರ್ಕ ಮಾಡಿ ಸಾಕ್ಷಿಗಳನ್ನು ನಾಶಪಡಿಸಿದ್ರು, ಯಾವ ರೀತಿ ಸಾಕ್ಷಿಗಳನ್ನು ನಾಶಪಡಿಸಿದ್ರು, ಅವೆಲ್ಲ ಅಂಶಗಳನ್ನು ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದರೆ ಬರೋಬ್ಬರಿ 4,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಇನ್ನೇನು ಈ ವಾರಾಂತ್ಯದಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.